ಭಕ್ತ ಮಗ ಅವ್ರ ಮನೆ ಅಳಗ ಅವ್ರ ಮನೆ ಕುಡ್ದಾಗ ಅವ್ರ ಮನೆ ಅಳಗ ಅವ್ರ ಮನೆ ಕುಡ್ದಾಗ ಮಾಡಲೀಗ ಲಕ್ಷ್ಮಣ ಕೊಯ್ದು ಭಕ್ತ ಮಗ ಅಯ್ಯೋ ಅಣ್ಣ ಅಯ್ಯೋ ಅಣ್ಣ ನಿನ್ನ ಮಾತು ಕೇಳಿ ಕೆಟ್ಟರಲ್ಲ ಅಣ್ಣ ಇರಲಿ ನಾಮ ಆತ್ಮನ ಇದೆ ನಮ್ಮ ಅಣ್ಣಂದಿರಿಗೆ ಹೇಳಿ ನಿಮಗೆ ಸರಿಯಾಗಿ ಶಿಕ್ಷೆ ಕೊಡಿಸದಿದ್ದರೆ ನಾನು ದುರ್ಬಲಕ್ಕೆ ಅಣ್ಣ ಸುರನಾರ್ಯರ ನವಗಾನ ನರ್ತನವ ನಿರೀಕ್ಷಿಸುತ್ತ ಸುರನಾರ್ಯರ ನವಗಾನ ನರ್ತನವ ನಿರೀಕ್ಷಿಸುತ್ತ ಅಮರ ಸುಖ ವಿಲಾಸದಿ ಮೆಳವ ಈ ದಶಕಂಠನಿಗ ಪದಾರು ಸಾಟಿ ಈ ದರೆಯ Prabhu
ನಿಮಗಿಲ್ಲಲ್ಲೋ ಸರಿ ಸಮಾನ ರೈತ ಪ್ರಭುವೇ ನಿಮ್ಮ ದಸಮುಖಗೆ ಸರಿ ಸಮರ್ರೆ ಪ್ರಭುವೇ ನಿಮ್ಮ ದಸಮುಖಗೆ ಸರಿ ಪ್ರಭುವೇ ನಿಮ್ಮ ದಸಮುಖಗೆ ಸರಿ ಸಮಾನ ದಸವ ಮೆರೆಸಿ ಗೆಲ್ಲಿದೆ ದಸಮುಖನ ಸಿರಿಯ ವಿಜಯ ದಸಮುಖನ ಸಿರಿಯ ವಿಜಯ ದಸಮುಖನ ಸಿರಿಯ ವಿಜಯ ನಿಮ್ಮಗಳ ಬುಧಬಲ ಸಹಕಾರದಿಂದಲೂ ಶಕ್ತಿ ಸಾಹಸ ಪರಾಕ್ರಮಗಳಿಂದಲೂ ಈ ಮೂರು ಲೋಕವನ್ನೇ ನಡುಗಿಸಿ ಕುಬೇರನನ್ನು ಜಯಿಸಿ ಅವನ ಪುಷ್ಪಕ ವಿಮಾನವನ್ನು ವಶಪಡಿಸಿಕೊಂಡಿರುವೆನು. ಅಷ್ಟದಿಕ್ಪಾಲಕರನ್ನು ನನ್ನ ಅಧೀನನ್ನಾಗಿ ಮಾಡಿಕೊಂಡಿರೋನು. ಇನ್ನು ಆ ನವಗ್ರಾದಿಗಳನ್ನು ಈ ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವನು. ಎಷ್ಟು ಜನ ದಾಸರಿದ್ದರು ಇನ್ನು ನನ್ನ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆ. ಈ ರಾವಣ ಸಾರ್ವಭೌಮನ ಹೆಸರನ್ನು ಕೇಳಿದ ಕೂಡಲೇ ಭೂದೇವಿಯು ಗಡಗಡ ನಡುಗುವಳು. ಸಾಗರವು ತನ್ನ ಆರ್ಭಟವನ್ನೇ ನಿಲ್ಲಿಸುವುದು. ಸೂರ್ಯನು ನಿಂತಲ್ಲೇ ಶಿಥಿಲನಾಗುವನು. ಆ ವಾಯುವು ತರ ನಡುಗುವನು. ಆ ಕೀಟಾನೆಗಳಾದ ದೇವತೆಗಳು ಈ ರಾವಣನನ್ನು ಭೇಟಿ ಮಾಡುವರೇ ಹಂತಕನನ್ನೇ ಅಪ್ಪಿಕೊಂಡಂತಾಯ್ತಲ್ಲವೇ. ಬ್ರಹ್ಮಾಂಡವನ್ನು ಚಂಡಾಡಿ ಬ್ರಹ್ಮನ ಬಾಯಿ ಬಳಿದು ಸೂರ್ಯಚಂದ್ರಾದಿಗಳನ್ನು ಸೂಲಕ್ಕೇರಿಸಿ ಮುಷ್ಟಿ ಮಾತ್ರದಿಂದ ಈ ಮೂಜಗವನ್ನೇ ಮುಷ್ಟಿ ಮಾತ್ರದಿಂದ ತಿಳಿದಿರುವ ಈ ಲಂಕೇಶ್ವರ ವಿಜಯ ಮೂರ್ತಿಗೆ ಅದಾರು ಸಾಟಿ ಪ್ರಹಸ್ತ ಅದಾರು ಸಾಟಿ ದಂಡಿಸುವೆ ವೈರಿಗಳ ಸಿಲುವ ಮಹಾಪ್ರಭು ದಂಡಿಸುವ ವೈರಿಗಳ ಸಿಲುವ ಯಾರು ಸಮರು ಯಮಗೆ ಈ ಭೂಮಿಯೊಳಗೆ ಯಾರು ಸಮರು ಯಮಗೆ ಯಾರು ಸಮರು ಯಮಗೆ ಈ ಭೂಮಿಯೊಳಗೆ ಯಾರು ಸಮರು ಯಮಗೆ ನೀರು ಮೆರೆಯುವ ವೈರಿಯಾದವರ ನೀರು ಮೆರೆಯುವ ವೈರಿಯಾದವರ ಸಿರ ಕಡಿದಿರುವೆ ಅಂದರೆ ಎಳಗೆ ವೈರಿಯ ಪಡೆಯ ಬೆಟ್ಟದ ಕುಟ್ಟದ ವೈರಿಯ ಪಡೆಯ ಯಾರು ಸಮರು ಯಮಗೆ ಗೀತರ ಎಳಗೆ ಯಾರು ಸಮರು ಯಮಗೆ ಯಾರು ಸಮರು ಯಮಗೆ ಯಾರು ಸಮರು ಯಮಗೆ ನಮ್ಮನ್ನು ಕಂಡರೆ ಯಕ್ಷ ಗರುಡ ಗಂಧರ್ವ ಇವರೆಲ್ಲರೂ ಗಡಗಡನೆ ನಡುತ್ತಿರುವರು. ಅದು ಅಲ್ಲದೆ ಈ ದರೆಯೊಳಗೆ ನಮ್ಮಂತ ವೀರರು ಈ 14 ಲೋಕಗಳಲ್ಲೇ ಇಲ್ಲ. ಮುಂದೇನಪ್ಪಣ ಮಹಾಪ್ರಭು? ಬಲೆ ಫಲಪ್ರಹಸ್ತ ನಿನ್ನಂತಹ ಪೌರುಷವಂತನು ನನ್ನ ಆಸ್ಥಾನದಲ್ಲಿರಬೇಕಾದರೆ ನಮ್ಮ ದಾನವ ಕುಲಕ್ಕೆ ಅಪಮಾನವೆಂದರೇನು? ನಿನ್ನ ವಾಕ್ಯವನ್ನು ಕೇಳಿ
ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠವನ್ನು ಅಲಂಕರಿಸುವ ಪ್ರಸ್ತಾವ ಹೋಗಬಹುದು ಮಹಾಪ್ರಭು. ಭಲೆ ಭಲೆ. ಈ ವಿಜಯಮೂರ್ತಿ ಗದಾರು ಸರಿ ಸಾಟಿ. ಜಗತ್ರಯಲಿಸುವ ನರರನ್ನು ಜಯಿಸುವೆ ಫಲ. ಜಗತ್ರಯಲಿಸುವ ನರರನ್ನು ಜಯಿಸುವೆ ಫಲ. ಜಗತ್ರಯಲಿಸುವ ನರರನ್ನು ಜಯಿಸುವೆ ಫಲ. ಹರಿಹರರಾದರು ಕರೆ ಕರೆಗೊಳಿದೆ. ಹರಿಹರರಾದರು ಕರೆ ಕರೆಗೊಳಿ ಮರೆಯದ ಬೇಡುವ ತೆರದಲ್ಲಿ ಮೊಳ್ಪೆ. ಮರೆಯದ ಬೇಡುವ ತೆರದಲ್ಲಿ ಮೊಳ್ಪೆ. ದರಿದ್ರಿ ಅಲ್ಪಿದಾಚಿಸಿ ಅರುಸದಿ ಮೆರೆಯುವೆ. ದರಿದ್ರಿ ಅಲ್ಪಿದಾಚಿಸಿ ಅರುಸದಿ ಮೆರೆಯುವೆ. ಜಗತ್ರಯಲಿಸುವ ನರರನ್ನು ಜೈ ಫಲ. ಜಗತ್ರಯಲಿಸುವ ನರರನ್ನು ಜಯಿಸುವ ಫಲ. ಜಗತ್ರಯಲಿಸುವ ನರರನ್ನು ಜಯಿಸುವ ಫಲ. ಸುರನ ರಾಜ್ಯಗಳು ಎನ್ನ ತ್ರಾಣಕ್ಕೆ. ಸುರನ ರಾಜ್ಯಗಳು ಎನ್ನ ತ್ರಾಣಕ್ಕೆ ಸರಿವಾರುವರೇ ದರೆಯೊಳಗೆ. ಸರಿವಾರುವರೇ ದರೆಯೊಳಗೆ. ಅಳಿಯದೆ ಉಳಿವರ ನಿಲುವರೆ ಎದುರಳು. ಅಳಿಯದೆ ಉಳಿವರೆ ನಿಲುವರೆ ಎದುರಳು. ಅಳಿಯದ ಉಳಿವರ ನಿಲುವರೆ ಎದುರಳು. ಜಗತ್ರಯಲಿಸುವ ನರರನ್ನು ಜಯಿಸುವ ಫಲ. ಜಗತ್ರಯಲಿಸುವ ನರರನ್ನು ಜಯಿಸುವ ಫಲ. ಜಗತ್ರಯಲಿಸುವ ನರರನ್ನು ಜಯಿಸುವ ಫಲ. ಮಂತ್ರಿ ಸಾಮಂತರಿಂದಲೂ ಕುಂಭಕರ್ಣ ವಿಭೀಷಣ ಭ್ರಾಂತು ವೈಭವದಿಂದಲೂ ಕುಮಾರ ಇಂದ್ರಜಿತ ಅಕ್ಷಯನ ಭಾಗ್ಯದಿಂದಲೂ ಪಿತಾ ಪೌಲಿಶ ಬ್ರಹ್ಮನ ಆಶೀರ್ವಾದದಿಂದಲೂ ದೇವದಾನವರಿಂದ ಆರಾಧನೆಗೈಯುತ್ತಿರುವ ಈ ಲಂಕೇಶ್ವರ ವಿಜಯಮೂರ್ತಿಗೆ ಅದಾರು ಸಾಟಿ. ಅದಾರು ಸಾಟಿ. ಏನಿದು ಆಕ್ರಂದನ? ನನ್ನ ಮುದ್ದು ಸಹೋದರಿ ಆಕ್ರಂದನವಿದ್ದಂತೆ ಕೇಳಿ ಬರುತ್ತಿರುವುದಲ್ಲ? ಅಣ್ಣ ನಿನ್ನ ಮಾತು ಕೇಳಿ ಕೆಟ್ಟನಣ್ಣ. ಅಣ್ಣ ಅಣ್ಣ ನಿನ್ನ ಮಾತು ಕೇಳಿ ಕೆಟ್ಟನಣ್ಣ, ಕೆಟ್ಟನು. ಏನಿದು ಶೂರ್ಪನಖ, ಈ ನಿನ್ನ ದುರಾವಸ್ಥೆ? ಈ ರೀತಿ ಅಪಮಾನ ಮಾಡಿದವರು ಯಾರು? ಅಣ್ಣ ದಂಡಕಾರುಣ್ಯ ನಾವ ಆತ್ಮನ ಈತೆ. ಏನು ಸರಿಯಾಗಿ ಹೇಳು ಸಹೋದರಿ, ಅರ್ಥವಾಗುತ್ತಿಲ್ಲ. ಅಣ್ಣ ನಾಮ ನಾಮ ಆತ್ಮನ ಈತೆ ಸೀತೆ. ಅಣ್ಣ ರಾಮ ಲಕ್ಷ್ಮಣ ಸೀತೆ. ಓ ಅಣ್ಣ. ಏ ಮದ ತುಂಬಿದ ಮಾನವ ಪ್ರಾಣಿಗಳ, ಈ ನನ್ನ ಮುದ್ದು ಸಹೋದರಿಯನ್ನು ಈ ರೀತಿ ಅಪಮಾನ ಮಾಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಮುಂದೇನಾಯಿತು ತಂಗಿ? ಅಣ್ಣ ಅಣ್ಣಂದಿರಾದ ಕರದೂಷಣನಿಗೂ ರಾವಣನಿಗೂ ರಾಮನಿಗೂ ಯುದ್ಧವಾಯಿತಣ್ಣ. ಹಾಗಾದರೆ ಅವರವರಿಗೆ ಘೋರವಾದ ಯುದ್ಧವೇ ನಡೆದಿರಬೇಕಲ್ಲವೇ? ಹೌದು ಅಣ್ಣ. ಆಗದೆ ಇದ್ದೀತೆ ನಮ್ಮ ಕರದೂಷಣರು ಮುನಿತ ನಿಂತ ಮೇಲೆ ಸಾಮಾನ್ಯವಾದ ಮಾನವರು ಉಳಿಯಲು ಸಾಧ್ಯವೇ ಇಲ್ಲ. ಮುಂದೇನಾಯಿತು ತಂಗಿ? ಅಣ್ಣ ಆ ರಾಮನ ಒಂದೇ ಒಂದು ಬಾಣಕ್ಕೆ ಎಲ್ಲರೂ ಆತರಾದರಣ್ಣ. ಏನು? ಆ ರಾಮನ ಒಂದೇ ಒಂದು ಬಾಣದಿಂದ ಕರದೂಷಣರ ಸಂಹಾರ? ಕಳಕೋಡಿಯಲಿ ಕಳಕೋಡಿಯಲಿ ಏಟಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಕಳಕೋಡಿಯಲಿ ಕಳಕೋಡಿಯಲಿ ಏಟಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ.
ಶಿರವ ತರಿವೆ ಹರಿವೆ ಶಿರವ ತರಿವೆ ಕೊರಳ ಹರಿವೆ ಶಿರವ ತರಿವೆ ಕೊರಳ ಹರಿವೆ ಶಿರವ ತರಿವೆ ಕಳಕಾಡಿಯಲ್ಲಿ ಏಡಿರಾಮನು ನಿಲ್ಲುವನೆ ಗೆಲ್ಲುವನೆ ಅಸಂಭವ ಸಾಮಾನ್ಯ ಮಾನವರ ಹಸ್ತದಿಂದ ಸಹೋದರರ ಕರದೂಷಣ ದುರ್ಮರಣ ಸಹೋದರಿಯಾದ ಶೂರ್ಪಣೆಯಕ್ಕೆ ಅಪಮಾನ ಮತ್ತು ದುರ್ಮರಣದ ವಾರ್ತೆಯನ್ನು ಕೇಳಿ ನನ್ನ ಹೃದಯದಲ್ಲಿ ಪ್ರಳಯಾಜ್ಞೆ ಪ್ರಜ್ವಲಿಸುತ್ತೆ. ಅಂದ ಮೇಲೆ ಇದಕ್ಕೆ ತಕ್ಕ ಪ್ರತಿಕಾರ ಆಗಲು ಬೇಕಲ್ಲವೇ? ಶೂರ್ಪಣಕ ನೀನಿನ್ನ ನಿಶ್ಚಿಂತೆಯಿಂದ ಹೋಗಿ ನಮ್ಮ ವೈದ್ಯ ಶಾಲೆಗೆ ಹೋಗಿ ಇದಕ್ಕೆ ತಕ್ಕ ಚಿಕಿತ್ಸೆಯನ್ನು ಪಡೆದು ವಿಶ್ರಾಂತಿಯನ್ನು ನಡೆ ತಂಗಿ. ಅಣ್ಣ ಸೀತೆ ತುಂಬಾ ತೊಂದರೆಯಾಗಿರ್ಬೇಡ ಅಣ್ಣ, ನಿನಗಾಗಿ ತರಲು ಹೋಗಿದ್ದೇನೆ ಅಣ್ಣ. ಸೀತೆ ಜನಕರಾಜನ ಮಗಳು ಸೀತೆ, ಆ ವಿಚಾರವು ನನಗಿರಲಿ. ನೀನಿನ ನಡೆ ತಂಗಿ. ಆಗಲೇ ಅಣ್ಣ. ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಸರಿಯಬೇಡ ಅಗ್ರಜ. ಅರನಾಗಲಿ ಹರಿಯಾಗಲಿ ಇಂದ್ರನಾಗಿರಲಿ ಓ ಚಂದ್ರನಾಗಿರಲಿ ಸಕಲ ಭುವನ ದಿಕ್ಪಾಲಕರು ಯಾರೇ ಬಂದರು ನನ್ನ ಕಥೆಯಿಂದ ಅಪ್ಪಡಿಸಿ ಬಿಡುವನು ಅಗ್ರಜ, ಅಪ್ಪಡಿಸಿ ಬಿಡುವನು. ಬಲೆ ಫಲ ಸಹೋದರ, ನೀನು ನಿನ್ನ ಪೀಠವನ್ನು ಅಲಂಕರಿಸು. ಕುಮಾರ ತಿಳಿಸಿತು.
ನಿನ್ನ ಪಾದದ ಮೇಲೆ ಉರುಳಿಸುವೆನು. ನನಗೆ ಅಪ್ಪಣೆಯನ್ನು ಕೊಡಿ. ಭಲೆ ಭಲ ಕುಮಾರ, ಎಷ್ಟೇ ಆಗಲಿ ನೀನು ಇಂದ್ರನನ್ನು ಗೆದ್ದವನಲ್ಲವೇ? ನೀನು ನಿನ್ನ ಪೀಠವನ್ನು ಮಂಡಿಸು. ಅಕ್ಷಯ, ಜನಕನ ಬಿಡು ಬಿಡು ಚಿಂತೆಯ, ಜನಕನ ಬಿಡು ಬಿಡು ಚಿಂತೆಯ, ಜನಕನ ಬಿಡು ಬಿಡು ಚಿಂತೆಯ. ಹಟ್ಟಿಗಿಂದಲೇ ಕರ್ಕನವರೆಗೆ, ಹಟ್ಟಿಗಿಂದಲೇ ಕರ್ಕನವರೆಗೆ, ಜನಕನ ಬಿಡು ಬಿಡು ಚಿಂತೆಯ, ಜನಕನ ಬಿಡು ಬಿಡು ಚಿಂತೆಯ, ಬಿಡು ಬಿಡು ಚಿಂತೆಯ. ಬೀರಿ ಬರುವ ತರ್ವೈರಿ ಗರ್ಭವ ಬರುವ ತರ್ವೈರಿ ಗರ್ಭವ ಸೀಳಿ ಬರುವನು ಡೋಗುನಿ ಪಾಲ, ಸೀಳಿ ಬರುವನು ಡೋಗುನಿ ಪಾಲ. ಜನಕನ ಬಿಡು ಬಿಡು ಚಿಂತೆಯ, ಜನಕನ ಬಿಡು ಬಿಡು ಚಿಂತೆಯ, ಜನಕನ ಬಿಡು ಬಿಡು ಚಿಂತೆಯ, ಬಿಡು ಚಿಂತೆಯ, ಬಿಡು ಚಿಂತೆಯ. ತಂದೆ, ಓ ದುರಾತ್ಮರಾದ ರಾಮ ಲಕ್ಷ್ಮಣನನ್ನು ಎಲ್ಲ ಸೀಳಿ ಬೈದವರನ್ನು ನಮಗೆ ಅನುಮತಿಯನ್ನು ಕೊಡು. ಜನಕ, ಅನುಮತಿಯನ್ನು ಕೊಡು. ಭಲೆ ಫಲ ಅಕ್ಷಯ. ಅಕ್ಷಯ, ಈ ಕಾರ್ಯವನ್ನು ಶಕ್ತಿಯಿಂದಲ್ಲ ಯುಕ್ತಿಯಿಂದ ಗೆಲ್ಲಬೇಕು. ಇಷ್ಟಕ್ಕೆ ನೀನು ಹೇಗೆ ಚಿಂತಿಸುವೆ? ಸುಮ್ಮನೆ ಇರು. ಏಕೆ ವಿಭೀಷಣ ಈ ಮೌನ? ವಿಜಯವಾಹೋವೆ ಕೇಳು ನೀ ಆಗ್ರಾಜ ಮನದನು. ವಿಜಯವಾಹೋವೆ ಕೇಳು ನೀ ಆಗ್ರಾಜ ಮನದನು. ಮಾನವ ಬಿಡು ಬಿಡು ನೀನು. ಆದಿನಾರಾಯಣ ಶ್ರೀರಾಮಚಂದ್ರನು ಆದಿನಾರಾಯಣ ಶ್ರೀರಾಮಚಂದ್ರನು ಆದಿಲಕ್ಷ್ಮಿಯೇ ಸೀತಾದೇವಿಯು. ಅಣ್ಣ, ಆದಿಲಕ್ಷ್ಮಿಯೇ ಸೀತಾದೇವಿಯು, ಆದಿಶೇಷನೇ ಲಕ್ಷ್ಮಣ ದೇವ. ಆದಿಶೇಷನೇ ಲಕ್ಷ್ಮಣ ದೇವ, ಖಂಡಿತ ಬಯಸದಿರು ಸೀತಾದೇವಿಯ. ವಿಜಯವಾಹೋವೆ ಕೇಳು ನೇ ಆಗ್ರಜ ಮನದನು. ಮಾನವ ಬಿಡು ಬಿಡು ನೀ. ಅಣ್ಣ, ಅಣ್ಣ. ಅಣ್ಣ, ನನ್ನ ಮಾತನ್ನು ಕೇಳು. ಆದಿಶೇಷನೇ ಶ್ರೀರಾಮನಾಗಿ, ಆದಿಲಕ್ಷ್ಮಿಯೇ ಸೀತಾದೇವಿಯಾಗಿ, ಲಕ್ಷ್ಮಣ ದೇವನೇ ಭೂಲೋಕದಲ್ಲಿ ಜನಿಸಿರುವರು. ಖಂಡಿತವಾಗಿಯೂ ಸೀತಾ ಮಾತೆಯನ್ನು ಬಯಸಬೇಡ ಅಣ್ಣ. ನನ್ನ ಮಾತನ್ನು ಕೇಳು ಅಣ್ಣ. ಸಾಕು ಮಾಡು ವಿಭೀಷಣ ಒಣ ವೇದಾಂತವನ್ನು. ಸಹೋದರ ಶೂರ್ಪನಖಿ ಅಪಮಾನ, ಸಹೋದರಾದ ಕರದೂಷಣ ದುರ್ಭರಣ, ಅಪಮಾನ ಮತ್ತು ದುರ್ಮರಣದ ವಾರ್ತೆಯನ್ನು ಕೇಳಿ ನನ್ನ ಹೃದಯದಲ್ಲಿ ಪ್ರಳಯಾಗ್ನಿ ಪ್ರಜ್ವಲಿಸುತ್ತಿದೆ. ಅಂದ ಮೇಲೆ ಇದಕ್ಕೆ ತಕ್ಕ ಪ್ರತಿಕಾರ ಮಾಡಲೇಬೇಕಲ್ಲವೇ ಭೀಷಣ? ಅಣ್ಣ, ಖಂಡಿತವಾಗಿಯೂ ನನ್ನ ಮಾತನ್ನು ಕೇಳು. ಬಯಸ ಬೇಡ ಭೂಮಿ ಖ್ಯಾತೆಯ ಅಸುರ ಕುಲವು ಉಳಿಯುವುದೇ. ಅಣ್ಣ, ಬಯಸ ಬೇಡ ಭೂಮಿ
ಪರಿದೆ ಭ್ರಾಂತಿ ಇಲ್ಲನೇನೋ ಪರನ ಸತಿಯ ಬಯಸಲೇಕೆ ಬಯಸಬೇಡ ಭೂಮಿ ಜಾತಿಯ ಅಸುರ ಕುಲವು ಉಳಿಯುವುದೇ ಅಣ್ಣ ಹಿಂದೂ ಎಲ್ಲ ನುಡಿಯ ಕೇಳದೆ ಮುಂದೆ ಮೀರಿ ನಡೆದರೇನು ಹಿಂದೂ ಎಲ್ಲ ನುಡಿಯ ಕೇಳದೆ ಮುಂದೆ ಮೀರಿ ನಡೆದರೇನು ಕೊನೆಯಳ್ಳೋರ್ವನೆ ಕೊರಗುತ್ತಿರುವೆ ಅಣ್ಣ ಕೊನೆಯಳ್ಳೋರ್ವನೆ ಕೊರಗುತ್ತಿರುವೆ ಅಥವಾ ಸಾಧಿಸಬೇಡ ನೀನು ಅಥವಾ ಸಾಧಿಸಬೇಡ ನೀನು ಬಯಸಬೇಡ ಭೂಮಿ ಜಾತ್ರೆಯ ಅಸುರ ಕುಲವು ಉಳಿಯುವುದೇ ಅಣ್ಣ 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 ನನ್ನ ಮಾತನ್ನು ಕೇಳು. ಶ್ರೀರಾಮ ಲಕ್ಷ್ಮಣರೊಡನೆ ನಮಗೆ ದ್ವೇಷವೂ ಬೇಡ, ಖಂಡಿತವಾಗಿಯೂ ಸೀತಾಮಾತೆಯನ್ನು ಬಯಸಬೇಡ. ನೀನು ಒಂದು ವೇಳೆ ಹಠ ಮಾಡಿದ್ದೇ ಆದಲ್ಲಿ ನಮ್ಮ ರಾಕ್ಷಸ ಕುಲವು ಸರ್ವನಾಶ ಆಗುವುದಲ್ಲಿ ಸಂದೇಹವಿಲ್ಲ ಅಣ್ಣ. ದಯಮಾಡಿ ನನ್ನ ಮಾತನ್ನು ಕೇಳುವಣ್ಣ. ಮಿಥ್ಯವಾದಿ ವಿಭೀಷಣ, ಉಬ್ಬಿ ಮೆರೆಯುವ ನರಕೀಟಗಳ ಶಿರಾರಿದಾಗಲ ಈ ನನ್ನ ಮನಸ್ಸಿಗೆ ಶಾಂತಿ, ಇನ್ನು ನನ್ನ ಮುಂದಿನ ಕ್ರಾಂತಿ ಸೀತಾಪರ್ಣ. ಸೀತಾಪರ್ಣ ಮಾವ ಮಾರೀಚ. ರಾವಣೇಶ್ವರ, ನನ್ನನ್ನು ಇಷ್ಟೊಂದು ಆತುರ್ಯ ಕಳಿಸಲು ಕಾರಣವೇನು? ನನ್ನಿಂದ ನಿನಗೆ ಏನಾಗಬೇಕು ಹೇಳು. ಮಾರೀಚ, ರಾವಣೇಶ್ವರ, ಮಾನವ ಕ್ರಿಮಿಗಳಿಂದಾಗಿದೆ ಈ ಲಂಕೆಗೆ ಸಹಿಸಲಾಗದ ಅಪಮಾನ. ಅದರ ಪ್ರತಿಯಾಗಿ
ವಿಳಂಬಿಸಬೇಡ. ಸಾವಿರಾರು ಬಲಗಳು ನಮ್ಮ ತಾಯಿ ತಾಟಕಿ ಏನು ಸಾಮಾನ್ಯಳೆ, ನಮ್ಮ ಸ್ವಭಾವವು ಏನು ಬಲಹೀನಳೆ, ನಮ್ಮ ಕರ ದೂತಡರು ಭೀಕರರಲ್ಲವೇ. ಅವರೆಲ್ಲರೂ ಉಳಿಸಿದ ಓ ರಾಮಲಕ್ಷ್ಮಣ ಪರಾಕ್ರಮವು ಸಾಧಾರಣವಲ್ಲ. ನನ್ನ ಮಾತನ್ನು ಕೇಳು ರಾವಣೇಶ್ವರ, ನನ್ನ ಮಾತನ್ನು ಕೇಳು. ಸನ್ಯಾಸಿ, ನಾಟ್ಯ ಸ್ವರೂಪವನ್ನು ಅರ್ಪಿಸುವ ಸಮಯದ ರಜತಗಿರಿಯ ಮೇಲೆತ್ತಿನಲಿದವನು ಮುಕ್ಕಣ್ಣ ಶಿವನ ಮುಕ್ಕರಿಸಿ ನಿಜ ಭಕ್ತನಾದ ನನ್ನ ನೋಡಿ ಕರುಣಿಸಿ ವರವಿತ್ತು ಮೋಜಗುವ ಆಶ್ಚರ್ಯ ಪಡುವಂತೆ ಮಾಡಿದ ಈ ದಶಕಂಠನಿಗೆ ಹದಾರು ಸಾಟಿ. ಸಾಕು ಮಾಡು, ಮುಚ್ಚು ಬಾಯಿ ಮುಚ್ಚು ನೀಚ. ನನ್ನ ಇಡಿಯಲ್ಲಿ ಅಡಗಿದ್ದ ಬಿರಿನಾಗರ ಎಂದಾದರೂ ಒಂದು ದಿನ ಎಡೆ ಬಿಚ್ಚಿ ಎದುರಾಗುವುದೆಂದು ತಿಳಿದಿದ್ದರೆ ಅದನ್ನು ಅಂದೆ ಒಸಗಿ ಹಾಕಿ ಬಿಡುತ್ತಿದ್ದೆ. ಮತಿ ಇಲ್ಲದೆ ಕಾಗೆಯನ್ನು ಕೋಗಿಲೆ ಸಾಕಿದಂತಾಯಿತು. ಮಾರೀಚ, ನೀನು ಭವಿಷ್ಯವಾದಿ. ನಿನ್ನ ವಿದ್ಯಾಭಿಮಾನವನ್ನು ನಾನು ಗೌರವಿಸುತ್ತೇನೆ. ಆದರೆ ನಾನು ರಾಜ, ನೀನು ಪ್ರಜೆ. ನನ್ನನ್ನು ಉಂಡು ಜೀವಿಸುತ್ತಿರುವ ಸಾಮಾನ್ಯ ಪ್ರಾಣಿ ನೀನು. ಈ ಕಾರ್ಯದಲ್ಲಿ ನೀನು ನನಗೆ ಸಹಾಯ ಮಾಡಲೇಬೇಕು. ಆಗುವುದಿಲ್ಲವೆನ್ನುವುದಾದರೆ ನಿನಗುಳಿದಿರುವುದು ಒಂದೇ ದಾರಿ. ಅದಾವುದೆಂದರೆ ಶಾಶ್ವತ ಸುಖ, ಇಲ್ಲ ಶಾಶ್ವತ ಮರಣ. ಇವೆರಡರಲ್ಲಿ ಯಾವುದು ಬೇಕು ಹೇಳಿಬಿಡು. ಓಹೋ, ಈತನ ಕೈಯಿಂದ ಸಾಯುವುದಕ್ಕಿಂತ ಆ ಶ್ರೀರಾಮನ ಬಾಣಕ್ಕೆ ತುತ್ತ ಹಾಕುವುದೇ ಮೇಲು. ರಾವಣೇಶ್ವರ, ನನ್ನ ನಿನಗೆ ಏನಾಗಬೇಕು ಹೇಳು. ಭಲೆ ಭಲ ಮಾರೀಚ, ನೀನೀಗಲೇ ಮಾಯಾ ಮೃಗ ವೇಷಧಾರಿಯಾಗಿ ಹೋಗಿ ಆ ರಾಮ ಲಕ್ಷ್ಮಣನ ಬಲು ದೂರಕ್ಕೆ ಕರೆದುಕೊಂಡು ಹೋಗು. ನಾನಾದರೂ ಮಾಯಾ ವೇಷಧಾರಿಯಾಗಿ ಹೋಗಿ ಆ ಬಡ ನಡುವಿನ ಸೀತೆಯನ್ನು ಅಪಹರಿಸಿಕೊಂಡು ಬರುವೆನು. ಇದೇ ತಕ್ಕ ಉಪಾಯ. ನಡೆಯಿರಿ, ಈ ರಾಜ್ಯಸಭೆಯು ಸಮಂಜಸವಾಗಲಿ. ಸೀತಾಪರ್ಣ, ಸೀತಾಪರ್ಣ. ಸಿಗುವಂಶಣದಲ್ಲಿ ನೀಚರ, ಸಿಗುವಂಶಣದಲ್ಲಿ ನೀಚರ ಬಿಡಿದು ತರುವೆನ ಜಾನಕಿಯನ್ನ, ಬಿಡಿದು ತರುವೆನ ಜಾನಕಿಯನ್ನ. ದೋರ್ದಂಡನೆ ಸೇಮನೆದುರು, ದೋರ್ದಂಡನೆ ಸೇಮನೆದುರು ಬರಲಿ ಬರಲಿ ಕಡಿ ತಿಳಿವೆರಳು. ಸಿಗುವಂಶಣದಲ್ಲಿ ನೀಚರ ಗೆಲ್ಲಲೆನ್ನದರೆಯಳು ತೋರಿಲ್ಲಿ ಹರಿಗರುಡ ಗಂಧರು ಬಿಡಿವೆ ನಮ್ಮ ಪೂಳರ. ಆರಿಲ್ಲ ಗೆಲ್ಲಲೆನ್ನದರೆಯಳು ತೋರಿಲ್ಲಿ ಗರುಡ ಗಂಧರು ಬಿಡಿವೆ ನಮ್ಮ ಪೂಳರ. ಬರಲಿ ಬರಲಿ ಕಡಿದೆಡಿವೆರಣದೊಳ್, ಬರಲಿ ಬರಲಿ ಕಡಿದೆಡಿವೆರಣದೊಳ್. ಬಿಡಿವಂಶಣದಲ್ಲಿ ನೀಚರ ಬಿಡಿದು ತರುವೆ ನಾ ಜಾನಕಿಯನ್ನ, ಬಿಡಿದು ತರುವೆ ನಾ ಜಾನಕಿಯನ್ನ. ಗೋರ್ದಂಡನೆ ಶ್ರೀಮನೆದುರು, ಗೋರ್ದಂಡನೆ ಶ್ರೀಮನೆದುರು ಬರಲಿ ಬರಲಿ ಕಡಿದೆಡಿವೆರಳು. ಬಿಡಿವಂಶಣದಲ್ಲಿ ನೀಚರ, ಬಿಡಿವಂಶಣದಲ್ಲಿ ನೀಚರ, ಬಿಡಿವಂಶಣದಲ್ಲಿ ನೀಚರ. ಸೀತಾ ಸ್ವಾಮಿ, ನೋಡಯಿ ವನದವಾ ಸೀತಾ, ನೋಡಯಿ ವನದವಾ
ಪ್ರದೇಶವನ್ನು ನೋಡಿದೆಯಾ? ಎಷ್ಟೊಂದು ರಮಣೀಯವಾಗಿರುವುದು. ನಿಜವೇ ಸ್ವಾಮಿ. ಸೀತಾ, ಆಶಾ ಜೀವನ ಪ್ರಾಣೇಶ್ವರ ಜಾನಕಿ, ಶುಭ ದಿನ
ಸೀತಾ ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ನಲಿವೆ ಒಲವೇ ನಲಿವೆ ಒಲವೇ ಹೊಸತನದಲ್ಲಿನ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಸ್ವಾಮಿ ಈ ಪ್ರದೇಶವು ಅದೆಷ್ಟೊಂದು ಸುಂದರವಾಗಿರುವುದಲ್ಲವೇ? ಹೌದು ಸೀತಾ. ಸ್ವಾಮಿ ಅಲ್ಲಿ ನೋಡಿ, ಆ ಜಿಂಕೆಯು ಅದೆಷ್ಟೊಂದು ಸುಂದರವಾಗಿರುವುದಲ್ಲವೇ ಅಲ್ಲವೇ ಪ್ರಾಣೇಶ್ವರ? ಹೌದು ಸೀತಾ. ನೀವು ನನಗೆ ಅದನ್ನು ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುವೆನು ಪ್ರಾಣೇಶ್ವರ. ಸೀತಾ, ನಿಂತಲ್ಲಿ ನಿಲ್ಲದೆ ಮಿಂಚಿನಂತೆ ಕಂಡು ಕಾಣದಂತೆ ಓಡುತ್ತಿರುವ ಈ ಜಿಂಕೆಯನ್ನು ಹಿಡಿದು ತರಲು ಸಾಧ್ಯವೇ ಜಾನಕಿ? ಪ್ರಾಣೇಶ್ವರ ಸೀತಾ. ಆಲಿಸು ನೀಲಾಂಜನಿ ನಯನ ವನ ವಿರಾಜಮಾನನೆ ಆಲಿಸು ನೀಲಾಂಜನಿ ನಯನ ವನ ವಿರಾಜಮಾನನೆ ಆಲಿಸು ಕಾಂಚನ ಮೃಗವೇದ ನೀಂ ತಂದು ಕೊಟ್ಟರೆ ಕಾಂಚನ ಮೃಗವೇದ ನೀಂ ತಂದು ಕೊಟ್ಟರೆ ನಾಂ ತುಷದಿಂದಿರುವೆ ವನ ವಿರಾಜಮಾನನೆ ಆಲಿಸು ನೀಲಾಂಜನಿ ನಯನ ವನ ವಿರಾಜಮಾನನೆ ಆಲಿಸು 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 ಪ್ರಾಣೇಶ್ವರ ಜಾನಕಿ, ಅದೇಕೋ ಏನು ಈ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಇದನ್ನೇ ಬಯಸುತ್ತಿರುವುದು. ದಯಮಾಡಿ ಈ ಮೃಗ ನನಗೆ ತಂದು ಕೊಡಬಾರದೆ? ಸೀತಾ. ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಜಾನಕಿ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನಿದ. ಪ್ರಾಣೇಶ್ವರ ಅಲ್ಲಿ ನೋಡಿ, ಏನ ಸೀತಾ? ದಾನವ ಮಾಯೆ ಪ್ರೇಮ ಜಾಯೆ ಸೀತಾ. ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ. ಪ್ರಾಣೇಶ್ವರ ದಾನವ ಮಾಯೆ ಪ್ರೇಮ ಜಾಯೆ ನಿಜವನು ಅರುಗುವೆ ಮಮತೆಯ ಬಿಡುವೆ. ಸೀತಾ, ಬೇಡ ಸೀತಾ. ನಿಜವನು ಅರುಗುವೆ
ಸಲ್ಲದ ಕಾರ್ಯವ ನಿಲ್ಲಿಸು ಎಳೆ. ಬೇಡ ಜಾನಕಿ. ಸಲ್ಲದ ಕಾರ್ಯವ ನಿಲ್ಲಿಸು ಎಳೆ. ಮೋಹವು ಸಲ್ಲದು ಅಸುರರ ಮಾಯೆಯುಳು. ಬೇಡ ಜಾನಕಿ. ಮೋಹವು ಸಲ್ಲದು ಅಸುರರ ಮಾಯೆಯುಳು. ಖಂಡಿತ ಕೆಡುಕಿರು ಸೀತಾ. 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 ಖಂಡಿತ ಕೆಡುಕಿದು ಜಗಂದಿಯ ಕೇಳೆ. ಖಂಡಿತ ಕೆಡುಕಿದು ಜಗಂದಿಯ ಕೇಳೆ. ಖಂಡಿತ ಕೆಡುಕಿದು ಜಗಂದಿಯ ಕೇಳೆ. ನೀವು ಏನೇ ಹೇಳಿದ್ರು ನಾನು ಕೇಳುವುದಿಲ್ಲ. ಬೇಡ ಜಾನಕಿ. ಖಂಡಿತ ಕೆಡುಕಿದು ಜಗಂದಿಯ ಕೇಳೆ. ಖಂಡಿತ ಕೆಡುಕಿದು ಜಗಂದಿಯ ಕೇಳೆ. ಸ್ವಾಮಿ, ಬೇಡ ಸೀತಾ. ದಯಮಾಡಿ ಖಂಡಿತ ಕೆಡುಕಿದು ಜಗಂದಿಯ ಕೇಳೆ. ಖಂಡಿತ ಕೆಡುಕಿದು ಜಗಂದಿಯ ಕೇಳೆ. ಸೀತಾ. ಖಂಡಿತ ಕೆಡುಕಿದು ಜಗಂದಿಯ ಕೇಳೆ. ಆಲಿಬುದು ಮಾತಾನೆ ಕೇಳೆ ಜಾನಕಿ. ಸೀತಾ. ಪ್ರಾಣೇಶ್ವರ, ಆಲಿಬುದು ಮಾತಾನೆ ಕೇಳೆ ಜಾನಕಿ. ಮಾಯಾ ಮೃಗವ ನೀಡಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವ ನೀಡಿದ ನೀಡಿದ ನೀಡಿದ. ಸೀತಾ, ಈ ಅರಣ್ಯವು ರಾಕ್ಷಸಮಯವಾದ್ದರಿಂದ ಇದು ರಾಕ್ಷಸರ ಮಾಯಾಜಿಂಕೆ ಎಂದು ನನಗೆ ಸಂದೇಹ ಉಂಟಾಗಿರುವುದು. ಆದ ಕಾರಣ ನಾವು ಅದರ ತಂಟೆಗೆ ಹೋಗಬಾರದು ಸೀತಾ. ಪ್ರಾಣೇಶ್ವರ, ಅದು ಮಾಯಾ ಮೃಗವಾಗಿದ್ದರೆ ಅದನ್ನು ಕೊಂದು ನೀವೊಂದರ ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ದರ್ಭಾಸನದ ಮೇಲೆ ಹಾಸಿಕೊಂಡು ಕೂರಲು ಸುಂದರವಾಗಿರುವುದು. ಪ್ರಾಣೇಶ್ವರ, ಕೋಪಿಸಬೇಡ ಜಾನಕಿ. ದಯಮಾಡಿ ಆ ಮೃಗವನ್ನು ನೀವು ನನಗೆ ತಂದು ಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಕೋಪಿಸಬೇಡ ಜಾನಕಿ. ಸಹೋದರ ಲಕ್ಷ್ಮಣ, ಈ ಸುವರ್ಣ ಮೃಗವನ್ನು ನೋಡಿದೆಯಾ? ಎಷ್ಟೊಂದು ಮುದ್ದಾಗಿರುವುದು. ಅಗ್ರಜ, ಮೃಗವೇನೋ ಬಹಳ ಸುಂದರವಾಗಿರುವುದು. ಇದು ನಿಜವಾದ ಅರಣ್ಯ ಮೃಗವೆಂದು ನಾನು ನಂಬಲಾರೆನು. ಹಿಂದೆ ನಾವು ವಿಶ್ವಾಮಿತ್ರ ಮಹರ್ಷಿಗಳ ಯಜ್ಞ ಸಂರಕ್ಷಣೆಗಾಗಿ ಹೋಗಿದ್ದ ಕಾಲದಲ್ಲಿ ಮಾಯಾವಿಯಾದ ಮಾರೀಚನು ಹೀಗೆ ಚಿತ್ರ ವಿಚಿತ್ರಗಳಂತೆ ನಾನಾ ರೂಪಗಳನ್ನು ಧರಿಸಿ ನಮ್ಮನ್ನು ವಂಚಿಸಲಿವೆ. ಇದೂ ಸಹ ಯಾವುದೋ ರಾಕ್ಷಸರ ತಂತ್ರವೇ ಇರಬೇಕು. ಇದ್ದರೂ ಇರಬಹುದು. ತಪಸ್ವಿ ಜನರನ್ನು ಬಾಧಿಸುವ ರಾಕ್ಷಸರನ್ನು ವಧಿಸುವುದು ನಮ್ಮ ಕರ್ತವ್ಯವಲ್ಲವೇ? ಆ ವಿಷಯದಲ್ಲಿ ಸಂದೇಹವಿಲ್ಲ. ಸಹೋದರ, ನೀನು ಹೇಳಿದಂತೆ ನಿಜವಾದ ಮೃಗವಾದರೆ ಸಜೀವವಾಗಿಯೋ ನಿರ್ಜೀವವಾಗಿಯೋ ನಾನು ತರುವೆನು. ಅದು ರಾಕ್ಷಸರ ಮಾಯಾವಿಯಾಗಿದ್ದಲ್ಲಿ ಆ ಮಾಯಾವಿಯನ್ನು ಬಲಿಕ್ಕೆ ಬರುವೆನು. ನೀನು ಅದುವರೆಗೂ ಜಾನಕಿಗೆ ಎಚ್ಚರದಿಂದ ಕಾವಲಿರು ಲಕ್ಷ್ಮಣ. ಹಾಗೆ ಆಗಲಿ ಅಣ್ಣ. ಸೀತಾ, ನಾನು ಆ ಜಿಂಕೆಯನ್ನು ಹಿಡಿದು ತರುವೆನು. ನೀನು ಎಚ್ಚರದಿಂದಿರು. ಆಗಬಹುದೇ ಸೀತಾ? ಹಾಗೆ ಆಗಲಿ. ಓಡುವೆಯಲ್ಲಿಗೆ ಮೀರಿದ ಅರಿಣವೇ
ಮೀರಿದ ಗತಿಯನು ಸರಹದಿಯಿಂದಲೇ ಉಲೇ ಮೀರಿದ ಗತಿಯನು ಸರಹದಿಯಿಂದಲೇ ಆರಿಸಿ ನಿನ್ನಯ ಅರಣವಗೊಳಿಸುವೆ ಓಡುವೆಯಲ್ಲಿ ಮೀರಿದ ಹರಿಣವೇ ಎಲೆಯೇ ಉಲ್ಲೆಯೇ ನನ್ನ ಕೈಗೆ ಸಿಗದೆ ವೇಗದಿಂದ ಓಡುತ್ತಿರುವೆಯ ಈ ಬಾಣದ ಬೆಟ್ಟನ್ನಾದರೂ ಸೈರಿಸಿಕೋಬಾರದು ಲಕ್ಷ್ಮಣ ಸೀತಾ ಲಕ್ಷ್ಮಣ ಸೀತಾ ಲಕ್ಷ್ಮಣ ಲಕ್ಷ್ಮಣ ಕೇಳಿದೆಯಾ ಕೇಳಿದೆಯಾ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯದ್ದೇನ ಧ್ವನಿಯೇ? ಅವರದಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ಈ ಕಾತುರವೇಕೆ? ಇದೆಲ್ಲವೂ ವಂಚಕರಾದ ಯಾರೋ ರಾಕ್ಷಸರ ತಂತ್ರವೇ ಇರಬೇಕು. ಅದ್ಭುತ ಪರಾಕ್ರಮಿಯಾದ ನಮ್ಮ ರಾಮಚಂದ್ರನಿಗೆ 21 ನೀವು ಚಿಂತಿಸಬೇಡಿ ತಾಯಿ. ಅಣ್ಣನು ಕುಶಲದಿಂದ ಬರುವನು. ರಾಕ್ಷಸಮಯವಾದ ಅರಣ್ಯ ಮಧ್ಯದಲ್ಲಿ ಅಬಲೆಯಾದ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಕಾದ ಅವಶ್ಯಕವು ನನಗೆ ಕಾಣೋದಿಲ್ಲ ತಾಯಿ. ಇಲ್ಲ ಇಲ್ಲ, ಇದು ನಿಜವಾಗಿ ನನ್ನ ಸ್ವಾಮಿಯ ದೀನ ಧ್ವನಿಯೇ. ಅವರದಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ ಲಕ್ಷ್ಮಣ. ಭಯ ಬೇಡ ತಾಯಿ. ಲಕ್ಷ್ಮಣ, ಇದೇನಿದು? ನಾನಿಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ಈ ನಿನ್ನ ಮನದ ಮಾತ್ಸರ್ಯವೇನು ಎಂಬುದನ್ನು ನಾನು ಈಗ ಅರಿತಿನ. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೇ ಇರುವ ಸಮಯವನ್ನೇ ಸಾಧಿಸಿ ನೀನು ನೀನು ನನ್ನ ಮಾನಹರಣ ಮಾಡಲು ಯೋಚಿಸುವಂತಿದೆ. ಶ್ರೀರಾಮ ರಾಮ. ಧರಣಿ ಜಯ ಕಠಿಣ ತೆರ ನುಡಿಯಂ ಧರಣಿ ಜಯ ಕಠಿಣ ತೆರ ನುಡಿಯಂ ಶರವಿಲ್ಲದೆ ಸಿರ ಕೊಯ್ದ ತೆರೆನಾದು ರಾಮ ರಾಮ ರಾಮ. ಶ್ರೀರಾಮ ರಾಮ. ಅಮ್ಮ, ಈ ಕಠೋರ ವಾಕ್ಯಗಳು ಕೇಳಲಾರನು ತಾಯಿ. ದೈವ ಚಿತ್ತ ಇದ್ದಂತೆ ಆಗಲಿ, ನಾನೀಗಲೇ ಅಣ್ಣನ ಬಳಿಗೆ ಹೋಗುವೆನು. ಅಮ್ಮ, ಇಲ್ಲಿ 7 ಸಪ್ತ ಋಷಿಗಳ ಗೆರೆಗಳನ್ನು ಬರೆದಿರುವನು. ನಾನಾಗಲಿ ಅಣ್ಣ ರಾಮಚಂದ್ರನಾಗಲಿ ಬರುವವರೆಗೂ ಈ ಗೆರೆಗಳನ್ನು ದಾಟಿ ಹೊರಕ್ಕೆ ಬರಬೇಡಿರಿ ತಾಯಿ. ಅಮ್ಮ, ನಾನಿನ್ನು ಹೋಗಿ ಬರುವೆನು. ಭವತಿ ವಿಕ್ಸಾಂದೇಯಿ. ಯಾರಮ್ಮ ಈ ಪರ್ಣಕುಡಿಯಲ್ಲಿರುವರು? ಯಾರು ಯಾರು ತಾಯಿ?
ಪೂಜ್ಯರಿಗೆ ವಂದಿಸುವೆನು. ಪೂಜ್ಯರೇ, ತಾವು ಯಾರು? ಪೂಜ್ಯರೇ, ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಯೂ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ನೀನು ಯಾರು ತಾಯಿ? ನೀನು ಈ ಕಾತರದ ಮಧ್ಯದಲ್ಲಿ ಓರ್ವಳೆ ಸಂಚಾರ ಮಾಡುವ ಕಾರಣವೇನು? ಪೂಜ್ಯರೇ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ, ದಶರಥ ಚಕ್ರವರ್ತಿಯ ಸೊಸೆಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು ನನ್ನ ಸ್ವಾಮಿ ಹಾಗೂ ನನ್ನ ಮೈದುನನ್ನು 14 ವರ್ಷಗಳ ಕಾಲ ವನವಾಸಕ್ಕಾಗಿ ಈ ಅರಣ್ಯದಲ್ಲಿ ವಾಸ ಮಾಡುತ್ತಿರುವೆವು. ಹಾಗಾದರೆ ನಿನ್ನ ಪತಿಯು ನಿನ್ನ ಮೈದುನ ಎಲ್ಲಿಗೆ ಹೋಗಿರುವ ತಾಯಿ? ನಾನೊಂದು ಜಿಂಕೆಯನ್ನು ಬಯಸಿರಲು ನನ್ನ ಪತಿಯು ಅದನ್ನು ತೆಗೆದುಕೊಂಡು ಹೋಗಲೆಂದು ಕಾಡಿನಲ್ಲಿ ಹೋಗುತ್ತಿರುವಾಗ ಅದು ಅವರ ಆರ್ತನಾದವನ್ನು ಕೇಳಿ ನನ್ನ ಮೈದುನಾದ ಲಕ್ಷ್ಮಣನು ಅವರ ಸಹಾಯಕ್ಕಾಗಿ ಹೋಗಿರುವನು. ತಾವು ಮಹಾನ್ ಪುರುಷರಲ್ಲವೇ? ನನ್ನ ಪತಿಯು ಸೌಖ್ಯದಿಂದ ಇರುವನೇ ಎಂದು ಸ್ವಲ್ಪ ನೋಡಿ ಹೇಳುವಿರಾ? ಆ ವಿಚಾರವನ್ನು ನಾನು ಏನಂತ ಹೇಳಲಿ ತಾಯಿ? ಏಕೆ ಪೂಜ್ಯರೇ, ಏನಾಯಿತು? ಅರಣ್ಯದಲ್ಲಿ ರಾಕ್ಷಸರೆಲ್ಲರೂ ಸೇರಿ ನಿಕುಂಬಿಣಿ ಯಾಗವನ್ನು ಮಾಡುತ್ತಿದ್ದರು. ಅವರ ಯಾಗಕ್ಕೆ ಕ್ಷತ್ರಿಯರಲ್ಲಿ ಜ್ಯೇಷ್ಠ ಪುತ್ರನನ್ನು ಹುಡುಕುತ್ತಿದ್ದರು. ನಿನ್ನ ಪತಿಯಾದ ರಾಮಚಂದ್ರನು ಅದೇ ಮಾರ್ಗವಾಗಿ ಹೋಗುತ್ತಿದ್ದನು. ಇಷ್ಟರ ಮೇಲೆ ಏನಾಗಿದ್ರು ನನಗೆ ಮಾತ್ರ ತಿಳಿಯದು ತಾಯಿ. ಅಯ್ಯೋ, ಹಾಗಾದ್ರೆ ನನ್ನ ಸ್ವಾಮಿಯು ಕ್ಷೇಮದಿಂದ ಇರುವರು ಇಲ್ಲವೋ ನಾ ಕಾಣೆನಲ್ಲ. ಹಾಗಾದ್ರೆ ಈಗ ನಾನೇನು ಮಾಡಲಿ? ಆಪತ್ಕಾಲದಲ್ಲಿ ಧೈರ್ಯಗೆಡಬಾರದು. ಏನಾದರೂ ಆಹಾರವನ್ನು ನೀಡುತ್ತಾಯಿ. ಕ್ಷಣಕಾಲ ನಿಂತುಕೊಳ್ಳಿ ಪೂಜ್ಯರೇ, ಈಗಲೇ ಹೋಗಿ ಭಿಕ್ಷೆಯನ್ನು ತರುತ್ತೇನೆ. ಪೂಜ್ಯರೇ, ಇದು ಸ್ವೀಕರಿಸಿ. ಏನು? ಮುಂದೆ ಬಂದು ಭಿಕ್ಷೆ ನೀಡುವುದಿಲ್ಲವೇ? ದಯಮಾಡಿ ನನ್ನನ್ನು ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನದನ್ನು ಮೀರುವಂತಿಲ್ಲ. ಏನು? ಭಿಕ್ಷೆ ನೀಡುವುದಿಲ್ಲವೇ? ಪೂಜ್ಯರೇ, ಕೋಪಿಸಿಕೊಳ್ಳಬೇಡಿ, ಶಾಂತರಾಗಿ. ಹಾಗೆ ಆಗಲಿ. ಅಮ್ಮ, ಇಲ್ಲಿ ಬರೆದಿರುವ ಗೆರೆಗಳಿಗೆ ಒಂದೊಂದು ಮಂತ್ರವನ್ನು ಹೇಳಿವೆ. ಮುಂದೆ ಬಂದು ಭಿಕ್ಷೆ ನೀಡು ತಾಯಿ. ಹಾಗೆ ಆಗಲಿ, ಹಾಗೆ ಆಗಲಿ. ಮೊದಲನೇ ಹೆಜ್ಜೆ ನಿಮ್ಮ ಮಾವನಾದ ದಶರಥನ ಆಣೆಗೂ ಒಂದು ಹೆಜ್ಜೆ ಮುಂದೆ ಬರೆ. ನಿಮ್ಮ ಮಾತೆಯಾದ ಕೌಶಲ್ಯ ಮೇಲೆ ಆಣೆಗೂ ಒಂದು ಹೆಜ್ಜೆ ಮುಂದೆ ಬಾ. ನಿನ್ನ ಪತಿಯಾದ ರಾಮಚಂದ್ರನ ಆಣೆಗೂ ಒಂದು ಹೆಜ್ಜೆ ಮುಂದೆ ಬಾ. ನಿನ್ನ ಮೈದುನಾದ ಲಕ್ಷ್ಮಣನ ಆಣೆಗೂ ಒಂದು ಹೆಜ್ಜೆ ಮುಂದೆ ಬಾ. ನಿನ್ನ ಆಣೆಗೂ ಒಂದು ಹೆಜ್ಜೆ ಮುಂದೆ ಬಾ. ಸೂರ್ಯಚಂದ್ರನ ಆಣೆಗೂ ಒಂದು ಹೆಜ್ಜೆ ಮುಂದೆ ಬಾ. ನನ್ನ ಆಣೆಗೂ ಒಂದು ಹೆಜ್ಜೆ ಮುಂದೆ ಬಾ. ಜಾನಕಿ, ಇದೋ ನೋಡು ಶಕುಲಂಬದಿ ಚಂದ್ರ. ಇದೋ ನೋಡು ಶಕುಲಂಬದಿ ಚಂದ್ರನ ಮಾನವರಿಗೆ ಅಂತಕನು ಹಸುರೇಂದ್ರನು ನಾನೇ ರಮಣೀ. ದಸಸಿರಸುಮಾವಿನ ನೋಡೆ, ದಸಸಿರಸುಮಾವಿನ ನೋಡೆ, ಮನ್ಮಥರಾಯನ ಖಂಡ, ಏ ರಾವಣ ಸಾರ್ವಭೌಮನ ನೋಡೆ. ನೋಡು ಜಾನಕಿ, ನೋಡು, ತಲೆ ಎತ್ತಿ ನೋಡು. ಯಾರ ಹೆಸರನ್ನು ಕೇಳಿದ ಕ್ಷಣ ಅಗ್ನಿಯಂತೆ ಉರಿಯುವ ಸೂರ್ಯನು ನಿಂತಲ್ಲೇ ನಿಲ್ಲುವನು. ಯಾರ ಹೆಸರನ್ನು ಕೇಳಿದ ಕ್ಷಣ ನಿರ್ಭಯವಾಗಿ ಅಲೆದಾಡುವ ವಾಯುವು ತರ ತರ ನಡುಗುವನು. ಆ ಹಠಯೋಗಿಯೇ ಈ ರಾವಣ ಸಾರ್ವಭೌಮ. ಅರ್ಥವಾಯಿತೆ ನಾರಿಮಣಿ? ಯತಿ ವ್ಯಾಸದ ಯತಿ ಯಾರೆಂದು? ಅಯ್ಯೋ, ಈಗ ನಾನೇನು ಮಾಡಲಿ? ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ, ಈ ಅಬಲೆಯ ಕೂಗು ನಿಮಗೆ ಕೇಳಿಸುತ್ತಿಲ್ಲವೇ? ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ?
ಅಬಲೆ ಎಂಬ ಅರಿವೇ ಇಲ್ಲದೆ ಬಾಯಿಗೆ ಬಂದಂತೆ ಹರಡುತ್ತಿರುವೆಯಾ? ನಿನ್ನನ್ನು ನೋಡಿದರೆ ನನಗೆ ಕರಿಗರವಾಗುತ್ತಿರುವುದು. ನೀನಿನ್ನು ನಿಂತಿರುವ ಪುಷ್ಪಕ ವಿಮಾನವನ್ನು ಯಾರು ಭಾಸಿತ? ಸಾಧ್ಯವಿಲ್ಲ ರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ. ಈ ಪಾಪಿ ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದು. ದಯಮಾಡಿ ನನ್ನನ್ನು ರಕ್ಷಿಸು. ಮಾವನವರಾದ ದಶರಥ ಚಕ್ರವರ್ತಿ, ನಿಮಗೂ ಈ ನನ್ನ ಕೂಗು ಕೇಳಿಸುತ್ತಿಲ್ಲವೇ? ನನ್ನ ಸಹಾಯಕ್ಕಾಗಿ ಯಾರೂ ಇಲ್ಲವೇ? ನನ್ನ ಸಹಾಯಕ್ಕಾಗಿ ಯಾರೂ ಇಲ್ಲವೇ? ಅರಿಚುವೆ ಏಕೆ ಅಬಲೆ? ನಿನ್ನ ನಡೆದೊಯ್ಯುತ್ತಿರುವುದು ಪ್ರೇಮಕ್ಕಾಗಿ ಅಲ್ಲ, ಧ್ಯಾಸಕ್ಕಾಗಿ, ವ್ಯಾಮೋಹಕ್ಕಾಗಿ ಅಲ್ಲ, ಪ್ರತಿಕಾರಕ್ಕಾಗಿ, ಹೃದಯದಲ್ಲಿ ಸುಡುತ್ತಿರುವ ಕ್ರೋಧಾಗ್ನಿಯ ಸಮನಕ್ಕಾಗಿ. ಸುಮ್ಮನೆ ಬಾ, ಲಂಕೆಗೂ ಹೋಗೋಣ. ಅಯ್ಯೋ, ನಾನು ಎಷ್ಟು ಬೇಡಿಕೊಂಡರೂ ನನ್ನ ಸಹಾಯಕ್ಕಾಗಿ ಬರುವವರು ಯಾರೂ ಇಲ್ಲವೇ? ನಿನ್ನ ಕಂಠದಲ್ಲಿ ಕಾಲ ಸರ್ಪ ಬಿದ್ದಿದ್ದೆ ಎಂದರೇನೆ ಹೀಗೆ ಹೇಳಿಕೆಯನ್ನು ಸೆಳೆದೊಯ್ತಿರುವೆಯಾ? ಬೇಡ, ಸೀತಾದೇವಿ ಇಲ್ಲದಿಟ್ಟು ಹೊರಟು ಹೋಗು. ಎಲ್ಲೋ ಮುದಿಯದ್ದೆ, ಎಷ್ಟೋ ನಿನಗೆ ತಲಾರಟೆ. ನೀನು ಬಂದ ದಾರಿಯಲ್ಲಿ ಎಲ್ಲವಾದರೆ ನಿನ್ನ ಪರಿಣಾಮ ನೆಟ್ಟಗಾಗಲಾರದು. ನನ್ನನ್ನು ಮುದಿಯತ್ತೆಂದು ಅಂಗೀಕರಿಸುವೆಯಾ? ಸೀತಾದೇವಿ ಇಲ್ಲಬಿಟ್ಟು ಹೊರಟು ಹೋಗುತ್ತಿದ್ದಾರೆ. ಶ್ರೀರಾಮಚಂದ್ರನ ಮಾತು ಹಾಗಿರಲಿ, ಒಂದಕ್ಕೆ ಮುಂದಕ್ಕೆ ಬಿಡುವುದಿಲ್ಲ. ನಿಲುವಾಗುವುದಕ್ಕೆ ಬಿಡದೆ ಬಡ ಹದ್ದಾದ ನೀನು ನನ್ನನ್ನು ಏನು ಮಾಡಲು ಸಾಧ್ಯವೋ? ಈ ಜಗದ್ವಿಖ್ಯಾತನಾದ ಈ ರಾವಣನ ಎದುರುವೆ ಕಾದಾಡುವ ಸಾಮರ್ಥ್ಯ ನಿನಗಿರುವುದೇ? ಇರುವುದೇ ಇಲ್ಲವ ತೋಟೆ ಬಿಡುವುದು. ನಿಲುವಾಗುವುದಕ್ಕೆ ಓಹೋ, ಇದು ಸಾಮಾನ್ಯ ಪಕ್ಷಿ ಅಲ್ಲ. ಇದನ್ನೇನಾದರೂ ಮಾಡಿ ಉಪಾಯದಿಂದಲೇ ಗೆಲ್ಲಬೇಕು. ಎಲ್ಲವೋ ಪಕ್ಷಿರಾಜ, ಯುದ್ಧಕ್ಕೆ ಮುನ್ನ ನಮ್ಮ ಪ್ರಾಣದ ನೆಲೆಯನ್ನು ತಿಳಿದು ಯುದ್ಧ ಮಾಡಿದರೆ ಜಯ ಅಪಜಯಗಳ ಪರಿಚಯವಾಗುವುದಲ್ಲವೇ? ಆಗಲಿ. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು ಹೇಳು. ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿದೆ ಹೇಳು? ನನ್ನ ಪ್ರಾಣದ ನೆಲೆ ಅದು ಈ ಎರಡು ರೆಕ್ಕೆಯಲ್ಲಿ ಇರುವುದು. ನಿಲುವು ಇದಕ್ಕೆ ಕೆಲವು ಮುದಿಹದ್ದೆ, ನೋಡು ನಿನ್ನ ಪಾಠ ಏನಾಯಿತು. ಇದೇನಿದು? ನನ್ನನ್ನು ಕಾಪಾಡಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತೆ? ಹಾಗಾದ್ರೆ ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವೇ? ಈಗ ನಾನೇನು ಮಾಡಲಿ? ಇರಲಿ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿಯೇ ಆಗಿದ್ದೆ ನಿಜವಾಗಿದ್ದರೆ ಈ ನನ್ನ ಸಮಾಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಈ ನನ್ನ ಪ್ರಾಣವು ಹಾರಿ ಹೋಗದಿರಲಿ. ಪಕ್ಷಿರಾಜ, ಈ ನನ್ನ ಪ್ರಾಣವು ಹಾರಿ ಹೋಗದಿರಲಿ. ರಾಮಚಂದ್ರ. ಏನು ಜಾನಕಿ, ರಾಮನಿಗೆ ತಿಳಿಸುವ ತನಕ ಜೀವಂತವಾಗಿರು ಎಂದು ಅರಸಿದೆಯಾ? ಈ ವಿಚಾರವನ್ನು ಯಾರಿಗೆ ಬೇಕಾದರೂ ತಿಳಿಸಲಿ. ನೀನು ಮಾತ್ರ ನನ್ನಿಂದ ಬಿಡುಗಡೆ
ಜಾನಕಿ ರಾಮಚಂದ್ರ ಕೊಡು ಕೊಡುಗಿಸಿ ಬ್ರಹ್ಮಾಂಡವ ನಡಗಿಸಿ ಕೊಡು ಕೊಡುಗಿಸಿ ಬ್ರಹ್ಮಾಂಡವ ನಡಗಿಸಿ ಪರಶಿವ ಎನ್ನೆದುರಿಗೆ ನಿಲ್ಲಲೆ ಪರಶಿವ ಎನ್ನೆದುರಿಗೆ ನಿಲ್ಲಲು ಪಂಡರಾಮನ ಪುಟ್ಟನೊಳಗಿಸಿ ಪಂಡರಾಮನ ಪುಟ್ಟನೊಳಗಿಸಿ ಬಿಡದಲೆ ನಿನ್ನನು ಸೆಳೆದೊಯ್ಯುವೆನೆ ಬಿಡದಲೆ ನಿನ್ನನು ಸೆಳೆದೊಯ್ಯುವೆನೆ ಯಾರು ಅವನಾರು ಎನ್ನವರಿಸಬಲ್ಲವರು ಈ ದೈತ್ಯೇತನ ಯಾರು ಅವನಾರು ಎನ್ನವರಿಸಬಲ್ಲವರು ಜಾನಕಿ ನನ್ನ ಪುಷ್ಪಕ ವಿಮಾನ ಸಿದ್ಧವಾಗಿರಲಿ. ಜಾನಕಿ ನಡೆ ಪುಷ್ಪಕ ವಿಮಾನವನ್ನು ಯಾರು ಪುಷ್ಪಕ ವಿಮಾನವೇ ಸಾಗು ಲಂಕಾನಗರದ ಕಡೆ ರಾಮಚಂದ್ರ ರಾಮಚಂದ್ರ ಪ್ರಭು ಶ್ರೀರಾಮಚಂದ್ರ ಸೀತಾ ಜಾನಕಿ ಅಮ್ಮ ಸೀತಾ ಜಾನಕಿ ಎಲ್ಲಿ ಲಕ್ಷ್ಮಣ ಜಾನಕಿ ಏನಣ್ಣ ಪರ್ಣಶಾಲೆ ಇಲ್ಲವೇ? ಇಲ್ಲವಲ್ಲ ಸಹೋದರ ಆ ಸೀತಾ ಮನೋಗರೆ ವೈದೇಹಿ ಲಕ್ಷ್ಮಣ ಅಣ್ಣ ಸಹೋದರ ಕಾನನ ಮಾತ್ಯಾದಿ ಮಾನಿನಿಯೋರ್ವಳೆ ಸಹೋದರ ಕಾನನ ಮಾತ್ಯಾದಿ ಮಾನಿನಿಯೋರ್ವಳೆಯ ಕಾನನ ಮಾತ್ಯಾದಿ ಮಾನಿನಿಯೋರ್ವಳೆ ನೀನಿರುವುದು ತರವೇ ಮನೋರಮೆ ನೀನಿರುವಿಗೆ ಹೋದೆ ಮನೋರಮೆ ನೀನಿರುವಿಗೆ ಹೋದೆ ಸೀತಾ ಸೀತಾ ಜಾನಕಿ ವೈದೇಹಿ ಜಾನಕಿ ಒಬ್ಬಣ್ಣದ ಮೂಗ ಬಿಡದೆ ಪೋದೆ ಬರೋದರೆ ಎಲ್ಲಿರುವೆ ಜಾನಕಿ ಒಬ್ಬಣ್ಣದ ಮೂಗ ಬಿಡದೆ ಪೋದೆ ಒಬ್ಬಣ್ಣದ ಮೂಗ ಬಿಡದೆ ಪೋದೆ ಇಲ್ಲ ಒಬ್ಬಣ್ಣದ ಮೃಗ ಬಿಡದೆ ಪೋದೆ ಒಬ್ಬಣ್ಣದ ಮೃಗ ಬಿಡದೆ ಪೋದೆ ಒಬ್ಬಣ್ಣದ ಮೃಗ ಬಿಡದೆ ಪೋದೆ ಅಂಬುಜಗಳ ನಯನೆ ಮನೋಗರೆ ನೀನಿರುವಿಗೆ ಹೋದೆ ಮನೋಗರೆ ನೀನಿರುವಿಗೆ ಹೋದೆ ಸೀತಾ ಜಾನಕಿ ಸೀತಾ ಸೀತಾ ಬರೋಗರೆ ವೈದೇಹಿ
ಅಣ್ಣ, ನಿನಗೆ ಎಚ್ಚರದಿಂದ ಕಾವಲಿರಬೇಕೆಂದು ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರು ನೀನು ನನ್ನ ಮಾತನ್ನು ಉಲ್ಲಂಘಿಸಿ ಹೊರಟು ಬಂದಿದ್ದು ಎಂತಹ ಅನಾಹುತವಾಯಿತು. ಅಣ್ಣ, ಸಹೋದರ, ನಾನು ಎಷ್ಟೇ ಸಮಾಧಾನವಾಗಿ ಹೇಳಿದರೂ ಕೇಳದೆ ಅತ್ತಿಗೆಯು ನೀನೇ ಆ ಲಕ್ಷ್ಮಣ ಆ ಸೀತೆ ಎಂಬುದಾಗಿ ಕೂಗಿಕೊಂಡೆ ಎಂದು ನನ್ನೊಡನೆ ಕಡನ್ನಜ್ಞೆಗಳಾಡಿ ಬಲಾತ್ಕಾರದಿಂದ ಕಳಿಸಿದರು ಅಣ್ಣ. ನಾನೇನು ಮಾಡಲಿ ಅಣ್ಣ? ಸಹೋದರ, ಅಣ್ಣ, ಎಂತಹ ಅವಿವೇಕತನವಾಯಿತು. ನಾವಿರುವರು ರಾಕ್ಷಸರ ಮಾಯಾ ಕಲ್ಪಿತವೆಂದು ಸಂದೇಹ ಪಟ್ಟಿದ್ದು ಜಾನಕಿಯು ನಮ್ಮ ಮಾತನ್ನು ಕೇಳದೆ ಎಂತಹ ಅನಾಹುತವಾಯಿತು. ಯಾವ ದುರಾತ್ಮನು ನನ್ನ ಜಾನಕಿಯನ್ನು ಅಪಹರಿಸಿಕೊಂಡು ಹೋದರೋ ಕಾಣಲ್ಲ. ಸಹೋದರ ಲಕ್ಷ್ಮಣ, ಅಣ್ಣ, ಆ ನದಿ ತೀರದಲ್ಲೇನಾದರೂ ಇರಬಹುದು, ನೋಡಿಕೊಂಡು ಬಾ ಸಹೋದರ. ಹಾಗೆ ಆಗಲಿ ಅಣ್ಣ. ಜಾತೆ ಮಾತೆ ಸೀತೆ ಕಾಣದ ಅಮ್ಮ, ಧರಣಿ ಜಾತೆ ಮಾತೆ ಸೀತೆ ಕಾಣದ ಅಮ್ಮ, ಎಲ್ಲಿರೋ ತಾಯಿ? ಅಮ್ಮ, ನಿಮ್ಮ ವಿರಹವನ್ನು ಅಮ್ಮ, ನಿಮ್ಮ ವಿರಹವನ್ನು ಸಹಿಸಬಲ್ಲನೆ ರಾಮಚಂದ್ರನು. ಅಮ್ಮ, ಸಹಿಸಬಲ್ಲನೆ ರಾಮಚಂದ್ರನು, ಸಹಿಸಬಲ್ಲನೆ ರಾಮಚಂದ್ರನು. ಸಹಿಸಬಲ್ಲನೆ ರಾಮಚಂದ್ರನು, ಧರಣಿ ಜಾತೆ ಮಾತೆ ಸೀತೆ ಕಾಣದ ಅಮ್ಮ, ಎಲ್ಲಿರೋ ತಾಯಿ? ಕಾಂಚನ ಮೃಗವ ಬಯಸಿದ್ದೇಕೆ ಅಮ್ಮ, ಅಮ್ಮ, ಕಾಂಚನ ಮೃಗ ಕಾಂಚನ ಮೃಗವ ಬಯಸಿದ್ದೇಕೆ ಏನ ಬೇಡರಿ ರಾಮಚಂದ್ರಗೆ ಏನ ಬೇಡರಿ ರಾಮಚಂದ್ರಗೆ ಮತ್ತೇಕೆ ಮುಖವ ತೋರಿಸಲೇನ ಮತ್ತೇಕೆ ಮುಖವ ತೋರಿಸಲೇನ ಧರಣಿ ಜಾತೆ ಮಾತೆ ಸೀತೆ ಕಾಣದ ಅಮ್ಮ, ಅಮ್ಮ, ಸೀತಾ, ಮನೋಗರೆ, ವೈದೇಹಿ, ಸೀತಾ, ಗೋದಾವರಿ
ಅಣ್ಣ ಇಲ್ಲಿ ನೋಡು, ಉದ್ದಕ್ಕೂ ರಕ್ತ ಬಿಂದುಗಳೇ ಬಿದ್ದಿರುವವು. ಸಹೋದರ ಲಕ್ಷ್ಮಣ, ಅಣ್ಣ ಅದು ಅಲ್ಲಿ ನೋಡು, ಪರ್ವತಾಕಾರವಾದ ಗೃದ್ಧವೊಂದು ಬಿದ್ದಿರುವುದು. ಅದೇನಾದರೂ ನನ್ನ ಜಾನಕಿಯನ್ನು ಭಕ್ಷಿಸಿರಬಹುದೇ? ಆ ಗೃದ್ಧವನ್ನೀಗಲೇ ಸಂಹರಿಸುವೆನು. ರಾಮಚಂದ್ರ, ನಿಲ್ಲು. ನಾನು ದೈತನಲ್ಲ, ನಿಮ್ಮ ತಂದೆ ಮಿತ್ರನಾದ ಜಟಾಯು. ಪಾಪ್ಯಾದ ರಾವಣನು ಓರ್ವಸನ ಬಳಸಿಕೊಂಡು ಹೋಗುತ್ತಿದ್ದನು. ಆಕೆಯನ್ನು ಬಿಡಿಸಲು ಹೋಗಿ ಆತನು ನನ್ನ ರೆಕ್ಕೆಯನ್ನು ಕತ್ತರಿಸಿದನು. ನಿಮ್ಮ ದರ್ಶನವಾಗುವವರೆಗೂ ಪ್ರಾಣ ಹೋಗದಿರಲಿ ಎಂದು ಆಶೀರ್ವದಿಸಿದನು. ಕ್ಷಮಿಸು ಗುದ್ದರಾಜ, ನಿಜವೊಂದನ್ನರಿಯದೆ ನಾನು ದುಡುಕಿದನು. ಆ ದುಷ್ಟ ರಾವಣನು ನನ್ನ ಪ್ರಿಯಳಾದ ಜಾನಕಿಯನ್ನು ಯಾವ ಮಾರ್ಗದಲ್ಲಿ ಅಪಹರಿಸಿಕೊಂಡು ಹೋದನು? ರಾಮಚಂದ್ರ, ದಕ್ಷಿಣ ಮುಖವಾಗಿ ಹೋದನು. ಹಾ ಹಾ ರಾಮಚಂದ್ರ. ಸಹೋದರ ಲಕ್ಷ್ಮಣ, ಅಣ್ಣ, ಈ ಜಟಾಯು ನನಗಾಗಿ ತನ್ನ ಪ್ರಾಣವನ್ನೇ ತೆತ್ತಿರುವನು. ಅದು ಅಲ್ಲದೆ ನಮ್ಮ ತಂದೆಗೆ ಸ್ನೇಹಿತನಾದ್ದರಿಂದ
ಈತನು ನಮಗೆ ತಂದೆಯಂತೆ ಪೂಜ್ಯನು. ಈತನ ದೇಹ ಸಂಸ್ಕಾರವನ್ನು ಮಾಡಿ ಮುಂದೆ ಹೋಗಿ ಆ ದುಷ್ಟ ರಾವಣನ ನೆಲೆ ನೋಡಿಕೋಣ. ನಡೆ ಸಹೋದರ. ಹಾಗೆ ಆಗಲಿ ಅಣ್ಣ.